ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವಾಗ ಟೈಮಿಂಗ್ಸ್ 6:50 ಗಂಟೆ ಆಗಿದೆ. ಇವತ್ತು ಓಲಾ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಓಲಾ ಪಾರ್ಟ್ನರ್ ಓಪನ್ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಮಧ್ಯಾಹ್ನ ಎಲ್ಲ ರಿಜಿಸ್ಟರ್ ಅದು ಮಾಡ್ಕೊಂಡಿದ್ದೆ. ಒಂದು ಆರ್ಡ್ರ್ ಹೊಡೆದಿದೆ ಮಧ್ಯಾಹ್ನ. ಇಲ್ಲಿ ತೋರಿಸ್ತೀನಿ ರೀ, ಇಲ್ಲಿ ಅರ್ನಿಂಗ್ಸು 155 ರೂಪಾಯಿ ಒಂದು ಆರ್ಡ್ರದಿದೆ. ಅದು ಕ್ಯಾನ್ಸಲ್ ಆಯ್ತಲ್ಲ, ಅದಕ್ಕೆ ನೋಡೋಣ ಸಂಜೆ ಹೊಡೆ ಅಂತ ಅಂದ್ಕೊಂಡು ಲಾಗಿನ್ ಆಗಿದ್ದೀನಿ. ಲೋಕಲ್ ಬಿದ್ದರೆ ಹೊಡಿತೀನಿ, ಇಲ್ಲಾಂದರೆ ಇಲ್ಲ. ಯಾವ ಥರ ಪಿಕಪ್ಪು ಡ್ರಾಪು, ಇದರಲ್ಲಿ ರೆಫರಲ್ಲು ಜಾಯ್ನಿಂಗ್ ಅಮೌಂಟ್ ಅದು ಏನೂ ಇಲ್ಲ. ಬರೀ ರೆಫರಲ್ ಎಷ್ಟು 200 ರೂಪಾಯಿ ಅಂತ ಫ್ರೆಂಡ್ ಕಡೆ ಮಾಡಿಸ್ಕೊಂಡಿದ್ದೀನಿ. ಅವನು ಇವಾಗ ಹೋಗಿದ್ದಾನೆ, ಅಲ್ಲಿ ಬಾ ಅಂತ ಹೇಳೋಣ, ಅಲ್ಲಿ ಆರ್ಡರ್ಸ್ಗಳು ಬೀಳ್ತವೆ ಅಂತ. ಎಲ್ಲಂದರೆ ಕುಡಿಗಳ್ಳಿ ಇನ್ಸ್ಟಾಮಟ್ ಹತ್ರ. ಅದಕ್ಕೆ ಇವಾಗ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಅಲ್ಲಿಂದ ಎಲ್ಲಾದರೂ ಕೊಡ್ತಾನೆ ಅಂತ ಅಂದ್ಕೊಂಡು ನೋಡೋಣ, ಎಲ್ಲಾದರೂ ಆರ್ಡ್ರ್ ಕೊಡ್ತಾನೆ ಅಂತ. ಆಲ್ಮೋಸ್ಟು ಇದರಲ್ಲಿ ಇನ್ಸೆಂಟಿವ್ ಅಂದ್ರಲ್ಲಿ ಏನೂ ತೋರಿಸ್ತಾ ಇಲ್ಲ. ಆಲ್ಮೋಸ್ಟು ನೋ ಇನ್ಸೆಂಟಿವ್. ಅದು ಯಾವಾಗ ತೋರಿಸ್ತಾನಂತ ಗೊತ್ತಿಲ್ವಲ್ಲ. ಅವನಂತರೂ ಮಾಡಿದ್ವಿ, ನೋಡೋಣ ಇರಿ. ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ, ಯಾವ ಥರ ಆರ್ಡ್ರ್ ಬೀಳುತ್ತೆ ಅಂತ ಹೇಳ್ತೀನಿ. 13 ಇದೇನು, ಎಲ್ಲಿ ಒಂದು ಆರ್ಡ್ರ್ ಬಿದ್ದೈತೆ ಬಂಗಾರಪೇಟೆ ಚಾಟ್ಸಿಂದ. ಎಲ್ಲಿದು, ಎಲ್ಲಿಂದ ಗೊತ್ತಾಗ್ತಾಯಿಲ್ಲಲ್ಲ ನನಗೆ. ಯಾವ ಏರಿಯಪ್ಪ? ಕ್ಯಾನ್ಸಲ್ ಆಯಿತಾ? ಏನು ಸ್ನೇಹಿತರೆ ಕ್ಯಾನ್ಸಲ್ ಐತೆ ಟು ಅಂತ ನನಗೂ ಗೊತ್ತಾಗ್ತಲ್ಲ. ಕನ್ಫರ್ಮ್ ಆಗಿದೆ. ಆದರೆ ಡ್ರಾಪ್ ಎಲ್ಲಿ ಅಂತ ಗೊತ್ತಾಗ್ತಲ್ಲ ನನಗೆ. ನಾವಿಗೇಟ್ ಹಾಕೊಂಡಿರಿ, ಅಲ್ಲಿ ಎಲ್ಲಿದೆ ಅಂತ ನೋಡೋಣ. ಆಲ್ಮೋಸ್ಟು 2.7 ಕಿಲೋಮೀಟ್ರು. ಸಾಗರ ನಗರ ಮೇನ್ ರೋಡು. ಅಲ್ಲಿಂದ ಡ್ರಾಪ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟು ನೋಡೋಣ ಬನ್ನಿ ಸ್ನೇಹಿತರೆ. ಇವಾಗ ಲೊಕೇಶನ್ ಹತ್ರ ಬಂದಿದ್ದೀನಿ, ಬಂಗಾರಪೇಟೆ ಚಾಟ್ಸ್ ಹತ್ರ. ಇರಿ, ಹೆಂಗಿದೆ ಅಂತ ಗೊತ್ತಾಗ್ತಲ್ಲ. ಇದು ಆ್ಯಪ್ ಒಂದು ಮಧ್ಯಾಹ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದಾದ್ರೆ ಹೆಂಗೆ ಯಾವ ಥರ ಅಂತ ಗೊತ್ತಿಲ್ವಲ್ಲ. ಅದಕ್ಕೆ ನೋಡೋಣ ಇರಿ ಏನೇನು ಹೆಂಗೈತೆ. ಇದೇನು ಬಂಗಾರಪೇಟೆ ಚಾಟ್ಸು ಲೊಕೇಶನ್ ಹತ್ರ ಬಂದಿದ್ದೀನಿ. ಓಲಾ ಪಾರ್ಟ್ನರ್, ಇದು ರೀಚ್ಡ್ ಸ್ಟೋರ್. ಆರ್ಡ್ರ್ ಐಡಿ ಕೇಳಬೇಕು. ಸ್ಪೆಷಲ್ ಬೇಳ್ ಅಂತ ಒಂದಿದೆ, ಇಲ್ಲಿ ತೋರಿಸುತ್ತೆ ಸರ್. 5663 ಸರ್. ಇದೆ 5663ನಾ? ಇದು ಸ್ಪೆಷಲ್ ಬೇಳ್ ಒಂದು. ಒಂದು ಇದು ನಾನು ಓಲಾ ಮಾಡ್ತಾಯಿದ್ದೀನಿ, ನಾನು ಫಸ್ಟ್ ಟೈಮು. ಹೌದು. ಆಗ್ತಾಯಿದೆ, ಇನ್ನೂ ರೆಡಿ ಇಲ್ಲ. ಯಾವ ಸ್ವಿಗ್ಗಿದಲ್ಲಿ ಬಿದ್ದಿರೋದಣ್ಣ, ಝೊಮ್ಯಾಟೋದಲ್ಲಿ? ಇದು ಝೊಮ್ಯಾಟೊ. ಇದು ಝೊಮ್ಯಾಟೋದನ್ನು ಆರ್ಡ್ರ್ ಕೊಡ್ತಾನೆ ಅನಿಸುತ್ತೆ, ನನ್ನ ಪ್ರಕಾರ ಗೊತ್ತಿಲ್ಲ. ಇರಿ ಸಿಗ್ತೀನಿ ಸ್ನೇಹಿತರೆ. ಇವಾಗ ರೆಡಿಯಾಗಿದೆ, ಪಿಕಪ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಂದ ಡ್ರಾಪು ಇಲ್ಲಿ ಲೋಕಲ್ ಇರೋದು. ಎಷ್ಟು ಕಿಲೋಮೀಟ್ರ್ ನೋಡೋಣ ಇರಿ. ಲೋಕಲ್ ಆರ್ಡ್ರ್ ಬೀಳ್ತಾವಲ್ಲ, ಅದಕ್ಕೆ ಮಾಡ್ತಾ ಇರೋದು ಅಷ್ಟೇ. ಇಲ್ಲಿಂದ 800 ಮೀಟ್ರ್ ಇದೆ ಸ್ನೇಹಿತರೆ, ಅಷ್ಟೇ ನೋಡಿ. ಪರವಾಗಿಲ್ಲ. ಆದರೆ ಎಷ್ಟು ರೂಪಾಯಿ ಕೊಟ್ಟಂತ ನಾನು ಮರ್ತೋಗ್ಬಿಟ್ಟಿದ್ದೀನಿ. ನೋಡೋಣ. ಡ್ರಾಪ್ ಕೊಟ್ಟಿದ ತಕ್ಷಣ ಜಗದೀಶ್ ಚೂರು ಆ್ಯಪ್ ಇದೆ ಏನಂತ ಗೊತ್ತಾಗ್ತಲ್ಲ. ಈ ಥರ ಮಾಡಿದ್ರೆ ಹಿಂಗೆ ಕರೆಕ್ಟಾಗಿ ಬರುತ್ತೆ. ಇರಿ, ಅಲ್ಲಿ ಹೋದ ಮಾತ್ರ ಸಿಗ್ತೀನಿ ಡ್ರಾಪ್ ಹತ್ರ. ಇವಾಗ ಸ್ನೇಹಿತರೆ ಇವಾಗ ಲೊಕೇಶನ್ ಹತ್ರ ಬಂದಿದ್ದೀನಿ. ನೋಡೋಣ. ಮನೆ ನಂಬರು ಎಷ್ಟು? 72. ಇಲ್ಲೇ ಇದೆ, ಇದೇ ಮನೆ. ರೀಚ್ಡ್ ಕೊಟ್ಬಿಡೋಣ. ರೀಚ್ಡ್ ಡ್ರಾಪ್ ಲೊಕೇಶನು. ಅವ್ರು ಇಲ್ಲಿ ಏನೇನು ಕೇಳುತ್ತೆ, ಫೋಟೋ ಗಿಟ್ಟು ಕೇಳುತ್ತೆ. ಒಂದು ನಿಮಿಷ ಇರಿ ನೋಡೋಣ. ಕಸ್ಟಮರ್ ಹೆಸರು ಜಗದೀಶ್ ಅಂತ. ಯಾವುದು ಒಂದೇ ಫ್ಲೋರ್ ಇದೆಯಾ? 72 ಡಾಗಿಗೆ ಸರ್. ಈಗ ಕಾಲ್ ಮಾಡಿಬಿಟ್ರೆ ಡೈರೆಕ್ಟಾಗಿ ಕಾಲ್ ಹೋಗುತ್ತಲ್ಲ, ಗೊತ್ತಿಲ್ಲ. ಬೆಲ್ಗಿಲ್ಲಿ ಇಲ್ಲದೆ ಇಲ್ಲ, ಇಲ್ಲೇ ಬೆಲ್ಲು. ಯಾರು ಬರ್ತಾರೋ ಇಲ್ವಾ? ಇರಿ ಒಳಗಡೆ. ಡಾಗಿಗಿದ್ರೇ ಅದೊಂದು ಭಯ ನಮಗೆ. ನಾಯಿಗೆ ಐತೆ ಎಲ್ಲಾದರೂ. ನೋಡೋಣ ರೀ. ಇದೇನೋ ಮ್ಯಾಪೇ ಓಪನ್ ಆಗುತ್ತೆ ನೋಡಿ ಸ್ನೇಹಿತರೆ. ತುಂಬ ಸರಿ ಫೋಟೋ ಬೇರೆ ಹಾಕಬೇಕಾ? ಪರವಾಗಿಲ್ಲಲ್ಲ, ಏನೇನೋ ಐತಪ್ಪ ಡಿಫ್ರೆಂಟ್ಸ್ ಲೊಕೇಶನು. ಯಾರು ಬರ್ತಾನೆ ಇಲ್ವಲ್ಲ, ಇದ್ದಾರ ಇಲ್ಲೋ ಮನೆಯಲ್ಲಿ. ಕಾಲ್ ಮಾಡ್ತೀನಿ ರೀ, ನೋಡೋಣ. ಯಪ್ಪ, ಎಷ್ಟು ನಂಬರ್ ಬಂದುಬಿಡ್ತೀರಿ ಇಲ್ಲಿ? ಎಷ್ಟೊಂದು ನಂಬರಾ? ಯಾವ ಥರ ಬರ್ತೀನಿ ನೋಡ್ತೀನಿ. ಹಲೋ ಅವ್ರಿ ಸರ್. ಇಲ್ಲೇ ಸರ್, ಅವರು ಆಚೆ ಇದ್ರು ಅನಿಸುತ್ತೆ. ಸರ್ ನಿಮ್ಮದೇನಾ ನೇಮ್? ಸರ್ ನೇಮ್ ಓಕೆ, ಕರೆಕ್ಟಾಗಿದೆ. ಓಕೆ, ಅಪ್ಲೋಡ್ ಆಯಿತು. ಲೋಡಿಂಗ್ ಬಿಲ್ಲು ಕಂಟಿನ್ಯೂ. ಪೇಯ್ಡ್ ಆನ್ಲೈನು. ಇದೇ ಬೇರೆ ಆನ್ಲೈನ್ ಮಾಡಿದ್ರಾ? ನನಗೆ ಗೊತ್ತಾಗ್ತಲ್ಲ ಏನಂತ. ಆನ್ಲೈನ್ ಮಾಡಿದ್ರೆ ಪೇಮೆಂಟ್. ಸರ್ ಆನ್ಲೈನ್ ಮಾಡಿದ್ರಲ್ಲ ಸರ್ ಪೇಮೆಂಟು?
ಆನ್ಲೈನ್ ಮಾಡಿದಾರೆ ಪೇಮೆಂಟು? ಇದರಲ್ಲಿರೋ ಆನ್ಲೈನ್ ಮಾಡಿದ್ರಲ್ಲ ಪೇಮೆಂಟ್ ಫಸ್ಟು? ಹೌದು, ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಆ್ಯಪು, ಅದಕ್ಕೆ ಕೇಳಿದ್ದು. ಓಕೆ, ಥ್ಯಾಂಕ್ ಯು ಸರ್. ನನಗೂ ಗೊತ್ತಾಗ್ತಲ್ಲ ಇದು ಹೆಂಗಂತ. 2 ರೈಡ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಇದಕ್ಕೆ 55 ರೂಪಾಯಿ ಕೊಟ್ಟಿದ್ದೆ. ನೋಡಿ ಎಷ್ಟು ಕಿಲೋಮೀಟ್ರ್ ಪಿಕಪ್ ಅಂದರೆ 7-10 ಗಂಟೆಗೆ ಆರ್ಡ್ರ್ ಕೊಟ್ಟಿದ್ದು. ಎಷ್ಟು ಗಂಟೆಗೆ ಇದೆ ಏನೇನೋ ಗೊತ್ತಾಗ್ತಲ್ಲಪ್ಪ ನನಗೆ. ಆಯ್ತು ಬಿಡಿ, ಪರವಾಗಿಲ್ಲ. ಇಲ್ಲಿ ಇದೆ ನೋಡಿ, ತೋರಿಸ್ತೀನಿ. 1.1 ಕಿಲೋಮೀಟ್ರ್ ಅಂತ ಪಿಕಪ್ಪಿಗೆ ಬಂದಿದ್ದೀನಿ. 2.5 ಕಿಲೋಮೀಟ್ರ್. ನೋಡಿ ಇದರಲ್ಲೂ ಮೋಸ, ಎಲ್ಲೆಲ್ಲೂ ಮೋಸ, ಜೀವನವೇ ಮೋಸ ಆಗಿಬಿಟ್ಟೈತೆ. ಬರ್ರಿ ಹೋಗೋಣ, ಮತ್ತೆ ಎಲ್ಲಾದರೂ ಹೋಗ್ಬಿಟ್ಟು ನಿಂತ್ಕೊಳ್ಳೋಣ, ಎಲ್ಲ ಕೊಡ್ತಾನಂತ. ಇಲ್ಲಿ ನೋಡಿ ಸ್ನೇಹಿತರೆ ಏನೇನಿದೆ ಅಂತ. ಆಫ್ ಡ್ಯೂಟಿ, ಆನ್ ಡ್ಯೂಟಿ, ಗೋ ಟು ಅಂದರೆ ಹೋಮು. ನಾನು ನಮ್ಮ ವಿದ್ಯಾರಣ್ಯಪುರಂ ದೊಡ್ಡ ಮುನ್ಸ್ನವ್ರ ಕೊಟ್ಟಿನಲ್ಲ, ಅಲ್ಲಿ ಅಂದರೆ ಮನೆ ಕಡೆ ಹೋಗ್ಬೇಕಾದ್ರೆ ಮನೆ ಕಡೆ ಹಾಕೋಬೋದು. ಇನ್ನೂ ಆನ್ ಡ್ಯೂಟಿ ಮಾಡ್ಕೊಂಡು ಎಲ್ಲಿ ಬೀಳುತ್ತೆ ಅಂತ ಅಂದ್ಕೊಂಡು ಆಲ್ಮೋಸ್ಟು ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂದರೆ 210 ಅಷ್ಟೇ. 2 ಪೇಮೆಂಟು. ಅಂದರೆ ಮಧ್ಯಾಹ್ನ ಒಂದು 3 ಗಂಟೆ ಸುಮಾರು ಒಂದು ಹಿಡಿದಿದ್ದೆ. 2:59 ಗಂಟೆಗೆ ಆರ್ಡ್ರ್ ಬಿದ್ದಿತ್ತು. ಅದು 7.5 ಕಿಲೋಮೀಟ್ರ್ ಬಿದ್ದಿತ್ತು. ಅಂದರೆ ಅದು ಆರ್ಡರ್ ಕ್ಯಾನ್ಸಲ್ ಆಗಿತ್ತಲ್ಲ, ಆ ಕಾರಣಕ್ಕಾಗಿ ಅದು ಇದನ್ನು ರಿಟರ್ನ್ ಮತ್ತೆ ಹೋಗ್ಬಿಟ್ಟು ಅದು ಫಾರ್ಮಸಿಗೆ ಬಿದ್ದಿತ್ತು, ಯಾವುದು ಮೆಡಿಕಲ್ದು. ಅಲ್ಲಿ ಹೋಗ್ಬಿಟ್ಟು ಕೊಟ್ಟೆ. 2ನೇ ಆರ್ಡ್ರ್ ಹೊಡೆದಿದ್ದೀನಿ, 55 ರೂಪಾಯಿದು ಅಷ್ಟೇ. ನೋಡೋಣ ಇವಾಗ ಎಲ್ಲೂ ಕೊಡ್ತಾನಂತ. ಇದೇನು ಓಲಾ ಎಲೆಕ್ಟ್ರಿಕಲ್ ಸ್ಟೋರ್ ಸಂಜೀವಿನಿ ನಗರ, ಸಾಕರ್ ನಗರದಲ್ಲಿತ್ತು. ಎಲ್ಲಿ ನಿಂತ್ಕೊಳ್ಳಿ ಇವಾಗ? ಇಲ್ಲೇ ಮೇನ್ ರೋಡಲ್ಲಿ ಇದ್ದೀನಿ. ಇಲ್ಲಿಂದ ಇದ್ರ ಹತ್ರ ಹೋಗ್ಬಿಡ್ತೀನಿ, ಮತ್ತೆ ಇನ್ಸ್ಟಾಮಾರ್ಟ್ ಹತ್ರ ಕುಡಿಗೇಳಿ. ಅಲ್ಲಿ ಅದು ಒಂದು ಸ್ಟೋರ್ ಇದೆಯಲ್ಲ, ಆ ಸ್ಟೋರಿಂದ ಕೊಡ್ತಾ ಇರ್ತಾನೆ ಆರ್ಡರ್ಸು ಎಲ್ಲ. ಇವಾಗ ಸ್ನೇಹಿತರೆ 2ನೇದು ಹೋಗೇ ಬಿಡ್ತಾ ನೋಡಿ. ಕನ್ಫರ್ಮ್ ಮಾಡೋಷ್ಟರೊಳಗೆ ಅದು ಪೋರ್ಟ್ರ್ ಥರ ಏನು ಬರುತ್ತಲ್ಲ, ಕ್ಲಿಕ್ ಮಾಡೋದು, ಆ ಥರ ಕ್ಲಿಕ್ ಮಾಡ್ತಾನೆ ಇರಬೇಕು. ಆಲ್ಮೋಸ್ಟ್ 4 ಕಿಲೋಮೀಟ್ರಿಗೆ ಏನು ಬಿದ್ದಿತ್ತು, ಹೋಯಿತು. ಬೇರೆಯವ್ರು ಎತ್ಕೊಂಡ್ಬಿಟ್ರು. ಏನು ಮಾಡ್ತೀರಾ, ಅಷ್ಟು ಬೇಗ ತೊಗೊಂಡ್ಬಿಡ್ತಾರೆ. ಇಲ್ಲಾರೆ ತುಂಬ ಜನ ಇರ್ತಾರೆ ರೈಡರ್ಸು. ಇದರಲ್ಲಿ ಬೈಕು, ಓಲಾದಲ್ಲಿ ಬೈಕ್ ಟ್ಯಾಕ್ಸಿ ಬರೋಲ್ಲ ಅನ್ಕೋತೀನಿ. ನನಗೆ ಯಾವುದೂ ಬಿದ್ದಿಲ್ಲ ಬೈಕ್ ಟ್ಯಾಕ್ಸಿದು. ಮಧ್ಯಾಹ್ನ ಹಿಡಿದು ಆಲ್ಮೋಸ್ಟ್ ಇದು ಒಂದೇ ನನಗೆ ಬಿದ್ದಿರೋದು 3ನೇ ಆರ್ಡ್ರ್. ಅದು 3ನೇ ಆರ್ಡ್ರ್ ಕ್ಯಾನ್ಸಲ್ ಆಯಿತು. ಹೊಡೆದಿರೋದು 2ನೇ ಆರ್ಡ್ರ್. ಬೈಕದು ಇಲ್ಲಿ ಆಪ್ಷನ್ಸ್ ಇದೆ, ಫುಡ್ಡು, ಪಾರ್ಸಲ್ಸು, ಅದು ಇದು ಇದೆ. ಆದರೆ ಬೈಕ್ದು ಇದುವರೆಗೆ ಬಿದ್ದಿಲ್ಲ, ಗೊತ್ತಿಲ್ಲ ನನಗೂ ಬೈಕ್ ಇದೆ ಅಂತ ಓಲಾದು. ಇದ್ರೂ ನಾನು ಹೊಡೆಯಲ್ಲ, ಓನ್ಲಿ ಫುಡ್ಡು ಪಾರ್ಸಲ್ ಅಷ್ಟೇ ಹೊಡ್ಕೋತೀನಿ. ಏನಂತಾರೆ ಸ್ನೇಹಿತರೆ, ಸುಮ್ಮನೆ ಇದಕ್ಕೆ ಬೇಕು ರಿಸ್ಕು, ಆಮೇಲೆ ಅದಾಯಿತು ಇದಾಯ್ತು ಅಂದ್ಕೊಂಡು. ಅದಕ್ಕೆ ಓಲಾ ಪಾರ್ಸಲು, ಫುಡ್ಡು ಅಷ್ಟೇ. ಅದರಲ್ಲೂ ಫುಡ್ ಅಂದರೆ ಇದು ಸ್ವಿಗ್ಗಿ, ಝೊಮ್ಯಾಟೊ, ಇದು ಒಂದು 3rd ಅಪ್ಲಿಕೇಶನ್ ಇದ್ದಂಗೆ. ಏನು ಮಾಡ್ತೀರಾ, ನಮ್ಮನ್ನ ರೆಗ್ಯುಲರ್ ಮಾಡೋರಿಗೆ ಸ್ವಿಗ್ಗಿದಲ್ಲಿ, ಝೊಮ್ಯಾಟೊಗಳಲ್ಲಿ ಆರ್ಡ್ರ್ ಕೊಡೋಲ್ಲ. ಇಂಥ 3rd ಅಪ್ಲಿಕೇಶನ್ಗೆ ಆರ್ಡ್ರ್ ಕೊಡ್ತಾನೆ ಅಣ್ಣ ಬಂಡು. ನೋಡೋಣ ಇರಿ, ಮತ್ತೆ ಸಿಗ್ತೀನಿ. ಸ್ನೇಹಿತರೆ ಕೆಲಸ ಮಾಡಂದ್ರೆ ಈ ಥರ ನಿಂತ್ಕೊಂಡು ಬಿಟ್ಟ ನೋಡ್ರಿ. ಇವನೇ ನೋಡಿ ಅಮಿತ್ ಭಾಯ್ ಅಂತ. ಬ್ರೋಝೋನ್ ಇದಕ್ಕೆ ತರ್ಸೋಕೆ ಇದೆ. ಏನಂತ ತೊಗೊಂಡಿಲ್ಲಾರ ಬಿ? ಹಾಯ್ ಬ್ರೋ, ಸುಭಾಸ್ ಅಂತ. ಆತನೇನ? ಯಾಕಣ್ಣ ಅನುಮಾನನ? ಆರ್ಡ್ರ್ ಬಿತ್ತಾ? ಇವನೇ ನೋಡಿ ಸ್ನೇಹಿತರೆ ರೆಫರ್ ಮಾಡಿರೋದು ನನಗೆ. ರೂಮಲ್ಲಿ ಕೂತ್ಕೊಂಡು ಆರಾಮಾಗಿ ಎಣ್ಣೆ ಹೊಡಿಬೇಕಾರೆ ಅಂಥ ಟೈಮಲ್ಲಿ ಬಂದುಬಿಟ್ಟು ಎಲ್ಲ ನಂಗೆ ಹಾಳು ಮಾಡಿಬಿಟ್ಟ ಇದ್ರದ್ದು. ಮತ್ತೇನು ಹೇಳೋ ನೋಡಿರಿ ಸ್ನೇಹಿತರೆ, 2 ಆರ್ಡ್ರ್ ಹೊಡೆದಿದ್ದೀನಿ ಸ್ನೇಹಿತರೆ. ನನಗೆ ಯಾವುದೋ ಆರ್ಡ್ರ್ ಬಿದ್ದಿಲ್ಲ, ಫ್ರೆಂಡಿಗೆ ಬಿದ್ದೈತೆ ಅಮಿತ್ ಭಾಯಿಗೆ. ಅವ್ನು ಪಿಕಪ್ ಮಾಡೋದು ನೋಡೋಣ ಯಾವ ಥರ ಇದು KPN ಅಂತ ಇದೆ ಫ್ರೆಶ್ಶು, ಅಲ್ಲಿ ಕೊಡಿಲಿ ನೋಡೋಣ. ಬಾ ಹೇಳ್ಬಾ, ನನಗೆ ಗೊತ್ತಿಲ್ಲ ಇಲ್ಲಿ ಹೆಂಗಂತ. ಏನಾಯ್ತು? ರೀಚಾರ್ಜ್ ಕೊಟ್ಬಿಟ್ಟಿದ್ದ? ಅಲ್ಲಿ ಹೋಗಿ ಕೆಳಗಲ್ಲಿ ಹೆಸರು ಬರುತ್ತಲ್ಲ, ಮತ್ತೆ ನನಗೇನು ಗೊತ್ತು ರೀಚಾರ್ಜ್ ಕೊಟ್ಟಿಲ್ಲ ಅಂತ. ನಾನೇ ಕನ್ಫ್ಯೂಷನ್ ಆಗಿಬಿಟ್ಟಿದ್ದೀನಿ. ಎಲ್ಲ ಅರ್ಧ ಕೆಲಸ ಆಗಿಬಿಡುತ್ತೆ ನೋಡಿ ಸ್ನೇಹಿತರೆ. ಪಿಕಪ್ ಕನ್ಫರ್ಮ್ ಆಗಿಬಿಟ್ಟೈತೆ. ಇರಿ ಒಂದು ನಿಮಿಷ, ಏನೇನಾಗೈತೆ ಅಂತ ನೋಡೋಣ. ಏನೈತೆ, ನೀವು ರೀಚಾರ್ಜ್ ಇದನ್ನು ಮಾಡಿದ್ದ? ಆರ್ಡರ್ ಐಡಿ ಬರುತ್ತೆ ಅದರಲ್ಲಿ? ಏನಂತೈತೆ ಬ್ರೋ? ನಮ್ಮ ಹುಡುಗ ಗೊತ್ತಿಲ್ಲ ಪಿಕಪ್ ಮಾಡಿಬಿಟ್ಟ. ಅದು ಪಿಕಪ್ ಆಗಿಬಿಟ್ಟೈತೆ. ಅದು ಆರ್ಡರ್ ಐಡಿ ತೆಗೆದು ನೋಡಿ ಅಣ್ಣ. ಇರಿ ನೋಡೋಣ ಏನೇನಂತ ಇದೆ. ಯಾವುದು? ಇರೇನು ಏನು ಬೇರೆಯವ್ರು ಕೊಟ್ಟು ಬೇರೆಯವ್ರು ತೊಗೊಂಡೋಗೋರಾ? ಬೇರೆಯವ್ರು ತೊಗೊಂಡೋಗಿದ್ದಾರಂತೆ. ಏನೋ ಮಾಡಕ್ಕೆ ಹೋಗ್ಬಿಟ್ಟು ಏನೇನೋ ಆಯ್ತಲ್ಲ. ಏನಾಗಿತ್ತದು? ನಾ ಆರ್ಡರ್ ತುಂಬ ಆರ್ಡರ್ ಐಡಿ ನಂಬರ್ ಕೊಟ್ಟರೆ ಅಲ್ಲೇ ಇದನ್ನು ಮಾಡಿಬಿಟ್ಟು ನಾವು ಅಲ್ಲೇ ಡೆಲಿವರಿ ಮಾಡಿ ಅಷ್ಟೇ. ನೋಡಿ 55 ರೂಪಾಯಿ ನಿಜ ಜಾಗದಲ್ಲೇ ಬಂದುಬಿಟ್ಟು. ಸ್ನೇಹಿತರೆ ಇವಾಗ ದೊಣ್ಣೆ ಬಿರಿಯಾನಿಯಿಂದ ಬಿದ್ದಿರೋದು ಎಲ್ಲಿ? ವಿದ್ಯಾರಣ್ಯಪುರಮಿಂದ ಇಂಡಿಯನ್ ಆಯಿಲ್ ಅದು ಪೆಟ್ರೋಲ್ ಬಂಕ್ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕು ಇವಾಗ. ಆಲ್ಮೋಸ್ಟ್ ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ ಇರಿ ಪಿಕಪ್ಪು.
ಎಷ್ಟಪ್ಪ, ಇಲ್ಲಿಂದ 3 ಕಿಲೋಮೀಟ್ರ್ ಪಿಕಪ್ ಹೋಗಬೇಕು. ಅಲ್ಲಿ ಪಿಕಪ್ ಡ್ರಾಪ್ ತೋರಿಸ್ಬಿಟ್ಟೆ 2:08 ತೋರಿಸಿದೆ. ಇಲ್ಲಿ ನೋಡಿದ್ರೆ ಪಿಕಪ್ ಐತೆ 3 ಕಿಲೋಮೀಟ್ರು. ಏನು ಮಾಡೋಕ್ಕಾಗಲ್ಲ, ಹೋಗೋಣ. 53 ರೂಪಾಯಿ ಕೊಟ್ಟವನು ಇದಕ್ಕೂ. ಸ್ನೇಹಿತರೆ, ದೊಣ್ಣೆ ಬಿರಿಯಾನಿ ಹತ್ರ ಬಂದಿದ್ದೀನಿ. ಐಟಮು ಎಗ್ ಬಿರಿಯಾನಿ ಒಂದೇ ಒಂದು ಐಟಮ್ ಇದೆ ಸರ್. 7202 ಸರ್, ಆರ್ಡ್ರ್ ಐಡಿ 7202 ಇಲ್ಲೇ ಇದೆ. ಆರ್ಡ್ರ್ ಕನ್ಫರ್ಮ್ ಆಯಿತು. ಇವಾಗ ಡ್ರಾಪ್ ಇಲ್ಲಿದೆ ನೋಡೋಣ ರೀ. 650 ಮೀಟ್ರಾ? ಅಬ್ಬಾ ಪರವಾಗಿಲ್ಲಲ್ಲ. ಇಲ್ಲೇ ಲೋಕಲ್ ಆರ್ಡ್ರ್ ಕೊಡ್ತಾವಣೆ. ರ್ಯಾಪಿಡ್ ಅಂತ ಇದ್ದೀನಿ ಇದರಲ್ಲಿ. ಯಾವುದು ಲೋಕಲ್ ಅಂದ್ರೂ ನಾನು ಇವಾಗ ಹತ್ತತ್ರ ಅಲ್ಲಿಂದ ಬಂದಲ್ಲ 3 ಕಿಲೋಮೀಟ್ರು. ಇವಾಗ ಡ್ರಾಪ್ ಇಷ್ಟೇ ಇರೋದು. ಎಲ್ಲಿ? ರಾಮಚಂದ್ರಪುರಂ ಡ್ರಾಪ್. ಅಣ್ಣ, ಸ್ವಿಗ್ಗಿ ಡ್ರಾಪ್ ಕೊಡೋಕೆ ಬರ್ತಾ ಇರೋದು. ನಾವೆಲ್ಲಿ ಹೋಗೋಣ ಮೇಡಮ್? ನಿಮ್ಮದೇನಾ? ಒಂದು ನಿಮಿಷ. ನೇಮ್ ಮೇಡಮ್, ನೇಮ್? ಇದೇನು ಓಪನ್ ಆಗ್ತಾವಲ್ಲ ಸ್ನೇಹಿತರೆ, ಏನಂತ ಗೊತ್ತಾಗ್ತಲ್ಲ. ರೀಚ್ ಡ್ರಾಪ್ ಲೊಕೇಶನ್ ಫೋಟೋ ಹಾಕ್ಬೇಕಾಗತ್ತೆ. ಫೋಟೋ ಹಾಕೋಣ. ತೊಗೊಳ್ಳಿ ಮೇಡಮ್, ಆಯಿತು. ಹಾಂ, ಓಕೆ, ವೆಲ್ಕಮ್. ಇದೇನೋ ಇದು ಕಸ್ಟಮರ್ ಕ್ವೆಶ್ಚನ್ ಕ್ಯಾಶ್ ಮೇಡ್ ಸ್ಟಾಪ್ ಡೂಯಿಂಗು. ಏನಾದರೂ ಹಾಕೊಂಡೆ ಬಿಡ್ರಿ. ಕಸ್ಟಮರ್ ಅದು ಒನ್ ಟೈಮ್. ನಮ್ಮ ಪಕ್ಕ ಇಂಗ್ಲೀಷ್ ಬರಲ್ಲ. ಯಾವುದೊಂದು ಹಾಕಿಬಿಡೋದು. ಇನ್ನೇನು ಮಾಡ್ತೀರಾ? ಇದು ಯಾವುದೋ ಬಿತ್ತು 2.10 ನಿಮಿಷದಲ್ಲಿ. ಓಹೋ, ಬಾಣ 63 2.7. ಇದ್ಯಾವುದು ಇವಾಗ ಮತ್ತೆ ಎಲ್ಲಿ ಪಿಕಪ್ ಹೇಳಿದ್ಬಿಟ್ಟ? ಓಹೋ, ರೆಬಲ್ ಫುಡ್ಸು. ಅಲ್ಲಿ ಹೋಗ್ಬೇಕು ನೋಡಿ ಸ್ನೇಹಿತರೆ. ಇವಾಗ ಏನು ಮಾಡೋಕ್ಕಾಗಲ್ಲ. ಇವಾಗ ಮತ್ತೆ ಇಲ್ಲಿದ್ರೆ ಅಲ್ಲಿದ್ರೆ ಇಲ್ಲಿ. ಏನು ಮಾಡ್ತೀರಾ? ಪಿಕಪ್ ಸಿಕ್ಕಾಪಟ್ಟೆ ಹೇಳ್ತಾರೆ 3 ಕಿಲೋಮೀಟ್ರ್. ಏನು ಪರವಾಗಿಲ್ಲ, ಇಲ್ಲಿಂದ 2.5 ಕಿಲೋಮೀಟ್ರ್ ಪಿಕಪ್ ಹೋಗಬೇಕು. ಪರವಾಗಿಲ್ಲ. ರೆಬಲ್ ಫುಡ್ಸ್ ಅಂದರೆ ಅದು ಕುಡಿಗಳು ಇನ್ಸ್ಟಾಮರ್ಟ್ ಇದೆ. ನಮ್ಮ ಡೆಲಿವರಿ ಬಾಯ್ದು ಗೊತ್ತಿರುತ್ತೆ ಕುಡಿಗಳು ಇನ್ಸ್ಟಾಮರ್ಟ್ ಎಲ್ಲಿದೆ ಅಂತ. ಅದೇ ಬಿಲ್ಡಿಂಗಲ್ಲಿ ಬಿದ್ದಿರೋದು. ಇವಾಗ ಇಲ್ಲಿಂದ ಹೋಗ್ಬೇಕು ಮತ್ತೆ. ಸ್ನೇಹಿತರೆ, ರೆಬಲ್ ಫುಡ್ಸ್ ಪಿಕಪ್ ಮಾಡ್ಕೊಂಡಿದ್ದೀನಿ. OTP ಹಾಕ್ಬೇಕಾ ಇದಕ್ಕೆ? OTP ಇರಿ ನೋಡೋಣ. ಇಲ್ಲಿ ಯಾವುದೋ OTP ಇದೆ 1540. ಇರಿ, ಅದು OTP ಬರಲ್ಲವಲ್ಲ. ಇರಿ, ಅಲ್ಲೇ ಕೇಳ್ಬೇಕು ಅನಿಸುತ್ತೆ. ಏನಂತ ಗೊತ್ತಿಲ್ಲ. ಅಣ್ಣ, ಇದು OTP ಹೇಳಿ ಅಣ್ಣ. ಅಣ್ಣ, ಇದು OTP ಅಣ್ಣ. ಇರಿ ಒಂದು ನಿಮಿಷ. ಇದೆ ಯಾವುದು ಅಣ್ಣ? ಇರಿ ಒಂದು ನಿಮಿಷ. ಅಣ್ಣ, ಇದು OTP ಹೇಳಿ ಅಣ್ಣ. ಅಣ್ಣ, ಇದು OTP. ಅಣ್ಣ, ಇದು OTP ಹೇಳ್ತೀರಾ? 1159 6703. ಅಣ್ಣ, ಇದು OTP ಹೇಳಿ ಅಣ್ಣ. 1159 1159 OTP. ಹಾಂ, ಹೌದೌದು. ಸೆವೆನ್ ಜೀರೋ ಫೋರ್ ಒನ್. ಓಕೆ ಸ್ನೇಹಿತರೆ, ಇಲ್ಲಿಂದ ಇವಾಗ ಅಯ್ಯಪ್ಪ ದೇವ್ರೆ, ತುಂಬ ಲಾಂಗ್ ಕೊಟ್ಬಿಟ್ಟನು ಆರ್ಡ್ರು. ಎಷ್ಟು ಕಿಲೋಮೀಟ್ರು ನೋಡೋಣ ರೀ. ಇವಾಗ ಇಲ್ಲಿಂದ ಅಲ್ಲಿ ಹೋಗ್ಬೇಕು. 4.5 ಕಿಲೋಮೀಟ್ರ್ ಇದೆ. ಆದರೆ ಎಷ್ಟೊಂದು ಕಮ್ಮಿ ಅಮೌಂಟ್ ಕೊಟ್ಟು 63 ರೂಪಾಯಿ ಕೊಟ್ಟಿದ್ದ. ಅವ್ನು ಗೊತ್ತಿಲ್ಲ ಎಷ್ಟಂತ. ನೋಡೋಣ ರೀ, ಡ್ರಾಪ್ ಆದ ತಕ್ಷಣ ಸಿಗ್ತೀನಿ. ಸ್ನೇಹಿತರೆ, ಬಂದುಬಿಟ್ಟು ಇವಾಗ 4ನೇ ಆರ್ಡ್ರು ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಎಲ್ಲಪ್ಪ ಇದು ಓಲಾ ಆ್ಯಪು. ಮನೆ ನಂಬರ್ ಎಷ್ಟು? MS ರೆಸಿಡೆನ್ಸಿನಾ? ಎಲ್ಲೈತಪ್ಪ MS ರೆಸಿಡೆನ್ಸಿ. ಇದು ಕಸ್ಟಮರ್ಗೆ ಕಾಲ್ ಮಾಡಿಬಿಡೋಣ ಫಸ್ಟಿಗೆ. ನೋಡೋಣ ಯಾವುದು ಅಂತ. ಎಷ್ಟನೇ ಫ್ಲೋರ್ ಅಂತ ಗೊತ್ತಿಲ್ಲ. ಲೋ ಓಲಾ ಅಂತೆ. ಟ್ರೂ ಕಾಲಲ್ಲಿ ಹೆಸರು ಬರ್ತೈತೆ. ರೀಚ್ಡು ಮೇಡಮ್. ಡೆಲಿವರಿ ಬಾಯ್ ಮೇಡಮ್. ಲೊಕೇಶನ್ ಹತ್ರ ಬಂದಿದ್ದೀನಿ ಮೇಡಮ್. ಡೆಲಿವರಿ ಬಾಯ್ ಮೇಡಮ್. ಆರ್ಡರ್ ಕೇ ಐತೆನಾ? ಹಾಂ ಬಂದಿದ್ದೀನಿ. ಓಕೆ, ಬರ್ತಾವ್ರಂತೆ ಇರಿ. ಖುಷಿ ಅವ್ರವ್ರು ಫೋಟೋ ಹಾಕ್ಬಿಡೋಣ. ಅಲ್ಲಿವರೆಗೂ ಎಲ್ಲದಕ್ಕೂ ಫೋಟೋನೇ ಹಾಕಬೇಕಾಗತ್ತೆ. ಏನು ಮಾಡ್ತೀರಾ? ನಾವು ಸೆಲ್ಫಿ ಹಿಡ್ಕೊಳ್ಳೋದಾದರೆ ಇದ್ರ ಫೋಟೋ ಮಾತ್ರ ಹಾಕ್ತಾ ಇರಬೇಕು. ಇಮೇಜು ಇದರಲ್ಲಿ OTP ಬರುತ್ತಲ್ಲ ಗೊತ್ತಲ್ಲ. ಪಿಕಪ್ ಮಾಡ್ಬೇಕಾದ್ರೆ OTP ಬಂತು, ಆದರೆ ಇವಾಗ ಬರ್ತಾಯಿಲ್ಲ. ಇದು ಎಷ್ಟನೇದು? 4ನೇ ಆರ್ಡ್ರು ಟೋಟಲು. ಟೈಮಿಂಗ್ಸು 8:40 ಗಂಟೆ ಆಗಿದೆ. ಕಸ್ಟಮರ್ ಬಂದರು ಅನಿಸುತ್ತೆ.
ಕೊಟ್ಬಿಡೋಣ. ತೊಗೊಳ್ಳಿ, ವೆಲ್ಕಮ್. ಕಸ್ಟಮರು ಒನ್ ಟೈಮ್. ಓಹೋ, ಈ ಥರನೂ ಬರ್ತೈತಾ? ಇರಿ, ಎಷ್ಟು ಹೊಡೆದೆ ನೋಡೋಣ ಇರಿ. ಯಪ್ಪ 358 4 ಆರ್ಡ್ರ್ ಹೊಡೆದಿದ್ದೀನಿ. ಇನ್ಸ್ಟಿಟ್ಯೂಟೇ ತೋರಿಸ್ತಾ ಇಲ್ಲ. ಆದರೆ ಎಷ್ಟನೇ ತಾರೀಕುವರೆಗೂ ಏನು ತೋರಿಸ್ತಾನೆ ಇಲ್ಲ. ಒಂದು ದಿವ್ಸದ ಇನ್ಸ್ಟಿಟ್ಯೂಟ್ ತೋರಿಸ್ತಾ ಇಲ್ಲ. ನಮ್ಮ ಫ್ರೆಂಡಿಗೆ ಮಾತ್ರ ತೋರಿಸ್ತಾ ಇದ್ದ. ನಂದು ಆದರೆ ಇವತ್ತು ಇದು ಯಾವ್ದು ಕೊಟ್ಟು 15 ರೂಪಾಯಿನ 3 ಕಿಲೋಮೀಟ್ರಿಗೆ. ಯಲಹಂಕ ನ್ಯೂ ಟೌನ್ ಹೋಗ್ರ ಕಡೆ ಯಾವನು ಹೋಗ್ತಾನೆ ಯಲಹಂಕ ನ್ಯೂ ಟೌನ್ಗೆ? ಇಷ್ಟೊಂದು ಲಾಂಗು ಬೇಡ. 4 ಆರ್ಡ್ರ್ ಹೊಡೆದಿದ್ದೀನಿ ನೋಡಿ, 63. ಇದಿಷ್ಟು ಕಿಲೋಮೀಟ್ರ್ ಬಂದರು 4.6. ಅಂದರೆ ಇದು ಪಿಕಪ್ಪಿಂದ ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಬರುತ್ತಲ್ಲ ಅದಷ್ಟೇ. ಅದು ರೈಡ್ ಲೆವೆಲ್ ಇನ್ಸ್ಟಿಟ್ಯೂಟ್, ಇದರಲ್ಲಿ ಇನ್ಸ್ಟಿಟ್ಯೂಟ್ ತೋರಿಸೈತೆ 15 ರೂಪಾಯಿದು ಇದರಲ್ಲಿ. ಮತ್ತು ಇದು 55 ರೂಪಾಯಿದು ಇದರಲ್ಲಿ ಲೆವೆಲ್ ಇನ್ಸ್ಟಿಟ್ಯೂಟ್ ಅಷ್ಟೇ ತೋರಿಸ್ತೈತೆ. ಅದು ಪರವಾಗಿಲ್ಲ ಬಿಡಿ, ಏನಾದರೂ ಆಗಲಿ. ಬನ್ನಿ, ಇಲ್ಲಿಂದ ಯಾವುದು ಕೊಟ್ಟ? KFC ಸಾಕರ್ ನಗರ, ಗ್ರೌಂಡ್ ಫ್ಲೋರ್ ಸಾಕರ್ ನಗರ 55 ರೂಪಾಯಿ ಐತೆ. ಎಕ್ಸೈಟ್ KFC ಇದು ಕ್ಯಾನ್ಸಲ್ ಆಯಿತಾ? ಎಲ್ಲೋಯ್ತಿದ್ದು ಆರ್ಡ್ರು? ಹೋಗೇ ಬಿಡ್ತಾ? ಅದು ಯಾವುದೋ ಮತ್ತೊಂದು 90 ರೂಪಾಯಿ ಬಿದ್ದಿತ್ತು, ಅದ್ರ ಕೆಳಗಡೆ KFC ಕ್ಯಾನ್ಸಲ್ ಐತೆ ಅನ್ಸುತ್ತೆ. ಯಾರೋ ಲೋಕಲ್ ಎತ್ಕೊಂಡು ಬಿಟ್ರು ಅನ್ಸುತ್ತೆ. ಪರವಾಗಿಲ್ಲ ಬಿಡಿ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಹೆಂಗೆ ನಾಯಿ ಕುತ್ಕೊಂಡು ಬಿಟ್ಟಿದ್ದರೆ ಹಿಂದ್ಗಡೆ. ಬ್ಯಾಲೆನ್ಸ್ ಹೆಂಗೆ ಮಾಡ್ತಿರ್ಬೇಕಂತ ಯೋಚನೆ ಮಾಡ್ತಾಯಿದ್ದೀನಿ. ಸಖತ್ ಬಿಡಿ, ಏನಾದರೂ ಆಗಲಿ. ಚಳಿ ಅಣ್ಣ 1 to 4.5 ಅಣ್ಣ, 1 to 4.5 ಇದೇನಾ? ಇದು ಝೊಮ್ಯಾಟೊ ಆರ್ಡ್ರ್ ನೋಡಿ ಸ್ನೇಹಿತರೆ. ಝೊಮ್ಯಾಟೊ ಆರ್ಡ್ರ್ ಬೀಳುತ್ತೆ. ಎಲ್ಲಿ ಡ್ರಾಪು? 1.8 ಕಿಲೋಮೀಟ್ರು. ಹಾಂ, ಹೌದಣ್ಣ, ಹೌದಣ್ಣ. SRJ ಕನ್ನಡಿಗಂತ ಇದೆ ನೋಡಿ. SRJ ಕನ್ನಡಿಗಂತ. ಹಾಂ ಸರಿ. ಬನ್ನಿ ಸ್ನೇಹಿತರೆ, ಇವಾಗ ಇಲ್ಲಿಂದ ಇದಕ್ಕೆ ಹೋಗೋಣ. ಎಲ್ಲಿ ಡ್ರಾಪು? ಎಲ್ಲಪ್ಪ ಇದು? ಓ, ಕೆರೆ ಈ ಕಡೆ ಕೊಟ್ಟವನು. ಕೆರೆ ಆ ಸೈಡ್ ಕೊಟ್ಟಿದ್ರೆ ಮನೆ ಕಡೆ ಆದರೂ ತೊಗೊಂಡು ಹೋಗ್ಬಿಡ್ತಿದ್ದೆ. ಆದರೆ ಕೆರೆ ಈ ಕಡೆ ಕೊಟ್ಬಿಟ್ಟವನ. ಇದು ಲೇಕ್ ಇದೆಯಲ್ಲ, ಯಾವುದಂದರೆ ಇದು ಯಾವುದಿದು ದೊಡ್ಡ ಬೊಮ್ಮಸಂದ್ರದ್ದು. ಅದ್ರದ್ದು ಇದು ದೊಡ್ಡ ಬೊಮ್ಮಸಂದ್ರ ಕೆರೆ ಬರುತ್ತಾ ಏನು ವಿದ್ಯಾರಣ್ಯಪುರಂ ಕೆರೆ ಬರುತ್ತಾ ಗೊತ್ತಿಲ್ಲ. ಅದು ಯಾವುದಾದ್ರು ಬರಲಿ. 1.8 ಕಿಲೋಮೀಟ್ರ್ ಐತೆ. ಬೇಗ ಟೆಲಿಕಾಮ್ ಕಾಲನಿ ಡ್ರಾಪ್ ಇರೋದು. ಸ್ನೇಹಿತರೆ, ಮತ್ತೊಂದು ಆರ್ಡ್ರ್ ಡ್ರಾಪ್ ಕೊಡೋಕೆ ಬಂದಿದ್ದೀನಿ. ಆದರೆ ಮನೆ ಅಡ್ರೆಸ್ಸೇ ಇಲ್ವಲ್ಲ ಇಲ್ಲಿ. ಏನಂತ ಐತೆ ನೋಡೋಣ. ಮನೆ ಅಡ್ರೆಸ್ಸೇ ಇಲ್ವಲ್ಲ ಇಲ್ಲಿ. ಫಸ್ಟ್ ಕ್ರಾಸು ಡೆಡ್ ಎಂಡಾ? ಮನೆ ಯಾವುದು? ಇದು ಕಸ್ಟಮರ್ ಕಾಲ್ ಮಾಡಿಬಿಡೋಣ ಯಾವುದಂತ. ಇದೇನು ಇದು ಯಾವ ಥರ ಬರುತ್ತೆ ಇದು ಕಾಲ್? ಹೆಂಗೆ ಇದು ಒಂದು ಅರ್ಥ ಆಗ್ತಾಯಿಲ್ಲವಲ್ಲ ನಮಗೆ. ಆ್ಯಪ್ ಯೂಸ್ ಮಾಡೋಕ್ಕೆ ಬಿಟ್ಟಿಲ್ಲ ಅಂದರೆ ಇದೇ ಪ್ರಾಬ್ಲಮ್. ಇಲ್ಲೇ ಐತೆ ಶಿವ ಅಂತ ಕಸ್ಟಮರು. ನೋಡೋಣ ಯಾರು ಬರ್ತಾರಂತ. ಮನೆ ನಂಬರ್ ಹಾಕಿಲ್ಲ, ಏನಿಲ್ಲ. ಎಷ್ಟೊತ್ತು ಮಾಡ್ತಾರೆ ಯಾರು ಗೊತ್ತು. ಇದು ನೋಡಿ, ಈ ಥರ ಬರೋದು. ಈ ಥರ ಓಪನ್ ಮಾಡಬೇಕು. ರೀಚ್ ಹಿಡ್ದ ಡ್ರಾಪ್ ಲೊಕೇಶನ್ನು ಫಸ್ಟ್ ಕ್ರಾಸ್ ಅಷ್ಟೇ ಇದೆ. ಟೆಲಿಕಾಮ್ ಲೈವಟು. ಯಾರೋ ಕಾಲ್ ತುಂಬ ಲೇಟ್ ಆಗುತ್ತೈತೆ. ವೆಜ್ ಮಂಚೂರಿ ಸೂಪ್ 1, ರಾಗಿ ರೊಟ್ಟಿ 2 ಅಷ್ಟೇ ಇರೋದು. ಡೆಲಿವರಿ ಅನ್ಸಕ್ಸಸ್ಫುಲ್ ಕ್ವಶನ್ ಮಾರ್ಕ್ ಹಾಕಿಬಿಟ್ಟವ್ರೆ. ಹಲೋ ಸರ್, ಡೆಲಿವರಿ ಬಾಯ್ ಸರ್, ಲೊಕೇಶನ್ ಹತ್ರ ಬಂದಿದ್ದೀನಿ. ಇಲ್ಲಿ ಮನೆ ನಂಬರ್ ಯಾವುದು? ಹಲೋ, ನಿಮ್ಮದೇನಾ? ಬನ್ನಿ ಸ್ನೇಹಿತರು, ಹೋಗ್ಬಿಟ್ಟು ಕೊಡೋಣ. ಫೋಟೋ ಬೇರೆ ಹೊಡಿಬೇಕಲ್ಲ. ಫಸ್ಟ್ ಫೋಟೋ ಹೊಡೆದು ಬಿಡೋಣ. ಹಾಗೆ ಇದು ಬೇಗ ತೊಗೊಳ್ಳೋದು ಇಲ್ಲ ಫೋಟೋನು. ತೊಗೊಳ್ಳಿ ಸರ್. ಯಾರು ಇವನು ಕಸ್ಟಮರು? 2 ಬೆರಳಲ್ಲಿ ತೊಗೋತವ್ರೆ. ಪೇಡ್ ಆನ್ಲೈನ್. ಇವಾಗ ಎಷ್ಟು ಆರ್ಡ್ರ್ ಹೊಡೆದಿದ್ದೀನಿ ಅಂದರೆ ಇದು ತೋರಿಸ್ತೀನಿ. 358 5 ಆರ್ಡ್ರಾ? ಇದು ಕಲೆಕ್ಟ್ ಆಗಿಲ್ಲ. ಇರೋ ಒಂದು ನಿಮಿಷ. ಇದೇನು 0 ಅಂತ ಬಂತು? ಯಾಕಿದು? ಇದು ಯಾವ 0 ಅಂತ ಬಂದುಬಿಟ್ಟೈತೆ 8:52 ಗಂಟೆಗೆ. ಇರೋ ಒಂದು ನಿಮಿಷ. ಏನು ಗೊತ್ತಾಗ್ತಲ್ವಲ್ಲ. ಏನು ಮೋಸ ಗೀಸ ಮಾಡ್ತಾವ ಹಂಗೆ. ಇರಿ ನೋಡೋಣ. ಏನಂತ ಗೊತ್ತಾಗ್ತಲ್ಲ ಸರಿಯಾಗಿ. ಏನು ಈ ಥರ 400 ರೂಪಾಯಿ ಮೇಲೆ ಆಗಬೇಕಿತ್ತು. ಸರಿನಾ? ಇಲ್ಲಿ ನೋಡಿ, ನಾನು ಹೊಡೆದಿರೋದೇ 5 ಆರ್ಡ್ರು. ಕಲೆಕ್ಟೆಡ್ ಬೈ ಕಸ್ಟಮರ್ ಅಂತೆ. ಯಾಕೆ 0 ಅಂತ ಬಂತು? ಡ್ರಾಪ್ ಆದರೂ ಕೊಟ್ಟಿದ್ದೀನಿ. ಇರಿ ಸೈಡ್ಗೆ ಹಾಕ್ತೀನಿ ಫಸ್ಟು. ಇದು ಯಾಕೆ ಇದನ್ನು ಬಂತು 0?
28 ನವೆಂಬರು. ರೆಡ್ ಲೆವೆಲ್ ಎಂಡ್ ಸೀಟು. ಇದೇನೇನಪ್ಪ ಆ್ಯಪ್ ಯೂಸ್ ಮಾಡೋಕ್ಕೆ ಬರ್ತಲ್ಲ ನನಗೆ. ಹೋಗ್ರೆ ಆ ಕಡೆ ಮನೆಗೆ ಹೋಗ್ಬಿಡ್ತೀನಿ, ಡ್ಯೂಟಿ ಆಫ್ ಮಾಡ್ತೀನಿ ರೀ ಫಸ್ಟು. ಏನಂತ ಒಂದು ಗೊತ್ತಾಗ್ತಲ್ವಲ್ಲ ಅದಕ್ಕೆ. ಆಲ್ಮೋಸ್ಟು 5 ಆರ್ಡ್ರ್ ಹೊಡೆದಿದ್ದೀನಿ ಸ್ನೇಹಿತರೆ. ನೋಡಿದ್ರೆ 4ನೇ ಆರ್ಡ್ರದ್ದು ಅಮೌಂಟೇ ತೋರಿಸಲಿಲ್ಲ, ಕ್ಯಾನ್ಸಲ್ ಅಂತ ಬಂದುಬಿಟ್ಟೈತೆ. ಯಾರಿಗೆ ಗೊತ್ತು ಈ ಥರ ಮಾಡ್ತಾನೆ. ಪಿಕಪ್ ಮಾಡಿಬಿಟ್ಟು ಡ್ರಾಪ್ ಮಾಡಿದ್ದೀನಿ. 8, 18 ಬೈಕ್ದು 1, 2, 3, 4 ಆರ್ಡ್ರ್ ಹೊಡೆದ್ರೂ ಈ ಥರನಾ? ಓಲಾ ಆ್ಯಪ್ ಸಾವಾಸನೇ ಬೇಡಪ್ಪ ನನಗೆ. ನೋಡ್ರಪ್ಪ, ನೀವು ಯಾವ್ದು ಅಪ್ಲಿಕೇಶನ್ ಮಾಡ್ತೀರಿ ಮಾಡಿರಿ. ನನಗಂದ್ರೆ ಏನು ಓಲಾ ಅಷ್ಟೊಂದೇನು ಇಂಟ್ರೆಸ್ಟ್ ಬರಲಿಲ್ಲ ಓಲಾ ಮಾಡೋಕ್ಕೆ. ಫಸ್ಟಿಗೆ ಬಂತು, ಆದರೆ ಈ ಥರ ಮೋಸ ಮಾಡಿಬಿಟ್ಟು ನಾನು ಡ್ರಾಪ್ ಕೊಟ್ಟಿದ್ದೀನಿ ಪಿಕಪ್ ಮಾಡಿಕೊಂಡು ಝೊಮ್ಯಾಟೊ ಆರ್ಡ್ರದು. ಆದರೆ ನನಗೆ ಅಮೌಂಟೇ ಕೊಡಲಿಲ್ಲ. ನಿಮಗೂ ಓಲಾಗಿಲ್ಲ ಮಾಡ್ತಿದ್ರೆ ದಯವಿಟ್ಟು ಈ ಥರ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ ನೋಡಿ. 4 ರೈಡ್ಸ್ ಕಂಪ್ಲೀಟೆಡ್ ಅಂತ ಬಂದೈತೆ. ನಾನು ಮಾಡಿರೋದು 5 ಆರ್ಡ್ರಸ್ಸು. ಇದು ಕೊಟ್ಟನಲ್ಲ, ಇದು ಬಂದುಬಿಟ್ಟು 5ನೇ ಆರ್ಡ್ರು. ಅವ್ರು ದುಡ್ಡೇ ಕೊಡಲಿಲ್ಲ ನನಗೆ. ಹೊಗೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಏನು ಜಾಯ್ನಿಂಗ್ ಅಮೌಂಟ್ ಅದು ಏನಾದ್ರು ಕಟ್ ಮಾಡ್ಕೋತಾನ ಗೊತ್ತಿಲ್ಲ ನನಗೂ ಏನು. ನಿಮ್ಗೆ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಬರೀ 358 ಆರ್ಡ್ರ್ ಹೊಡೆದಿದ್ದೀನಿ, 5 ಆರ್ಡ್ರ್ ಹೊಡೆದಿದ್ದೀನಿ ನಿಜ ಹೇಳ್ಬೇಕಂದ್ರೆ. ಅದರಲ್ಲಿ ಬಂದುಬಿಟ್ಟು ಬರೀ 4 ಆರ್ಡ್ರ್ ತೋರಿಸ್ತಾ ಇದ್ದಾನೆ. ನಿಮಗೆ ಯಾವುದೇ ಹತ್ರ ಅನುಭವ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಷ್ಟಾದ್ರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ, ಬಾಯ್.